ಎಲ್ರಿಗೂ ನಮಸ್ಕಾರ ವೀಕ್ಷಕರೇ. ಇದೇನು ವಿಡಿಯೋದಲ್ಲಿ ನೀವು ನೋಡ್ತಿದ್ದೀರಾ, ಈ ಪ್ಲೇಸ್ ಬಂದ್ಬಿಟ್ಟು ಕೋಣಂದೂರು ಮೇನ್ ರೋಡಲ್ಲಿ ಇರೋದು, ಸಂತೆ ಮಾರ್ಕೆಟ್ ಹತ್ರ. ಬ್ಯಾರಿಕೇಡನ್ನೆಲ್ಲ ಹಾಕಿದ್ದಾರೆ, ಅಲ್ಲಿ ಸಣ್ಣ ಪುಟ್ಟ ಅಪಘಾತಗಳು ಆಗ್ತಾನೆ ಇದ್ದಾವೆ. ದಿನಾಂಕ 25 ಆಗಸ್ಟ್ 2025 ಸೋಮವಾರ ರಾತ್ರಿ ಸುಮಾರು ಟೈಮು 9:45 ಆಗಿರುತ್ತೆ. ಆ ಟೈಮಲ್ಲಿ ಅದೇ ಜಾಗದಲ್ಲಿ ಒಂದು ಸರಣಿ ಅಪಘಾತ ಆಗುತ್ತೆ. ಒಬ್ಬರು ಬೈಕ್ ಸವಾರರು ಮಿನಿಮಮ್ ಸ್ಪೀಡಲ್ಲಿ ಬರ್ತಾ ಇರ್ತಾರೆ. ಅವ್ರಿಗೆ ಸಡನ್ನಾಗಿ ಆ ಬ್ಯಾರಿಕೇಡ್ ಮತ್ತು ಅದು ಏನು ಬ್ಲೈಂಡ್ ಸ್ಪಾಟ್ ಇದೆ, ಆ ಹೊಂಡ ಅದು ಕಾಣಲ್ಲ. ಅದನ್ನು ತಪ್ಸೋಕೆ ಹೋಗಿ ಲೆಫ್ಟ್ ತಗೋತಾರೆ. ಆದರೆ ಆ ಬ್ಯಾರಿಕೇಡ್ನ ತಾಗಿ ಅವ್ರು ಇರೋ ಸ್ಪೀಡಲ್ಲಿ ಕಂಟ್ರೋಲ್ ಸಿಗೋಲ್ಲ. ಪಕ್ಕದಲ್ಲಿ ಏನು ಖಾಲಿ ಸೈಟ್ ಇದೆ, ಅಲ್ಲಿ ಹೋಗಿ ಬೀಳ್ತಾರೆ. ಅದೃಷ್ಟವಶಾತ್ ಅವ್ರಿಗೆ ಜಾಸ್ತಿ ಏನು ಏಟಾಗಿರಲ್ಲ, ಕೈ ಕಾಲು ಸಣ್ಣ ಪುಟ್ಟ ಗಾಯ ಆಗಿರ್ತವೆ ಅಷ್ಟೇ. ಏನಕ್ಕಂದರೆ ಅಲ್ಲೇ ಇದ್ದಿದ್ದ ಬಿರಿಯಾನಿ ಪಾಯಿಂಟ್ ಏನಿತ್ತು, ಅಲ್ಲಿ ಊಟ ಮಾಡ್ತಿದ್ದ ಸ್ಥಳೀಯರು ಓಡೋಗಿ ಅವ್ರನ್ನ ಏನಾಯ್ತು ಅಂತ ನೋಡ್ತಾರೆ. ಈ ವಿಷಯ ನಮಗೆ ನೆಕ್ಸ್ಟ್ ಡೇ ಮಧ್ಯಾಹ್ನ ಗೊತ್ತಾಗುತ್ತೆ ಈ ಥರ ಎಲ್ಲ ಇನ್ಸಿಡೆಂಟ್ ಆಗಿದೆ ಅಂತ. ಸೊ ನಮ್ಮ ಫ್ರೆಂಡ್ಸ್ ಎಲ್ಲ ಡಿಸೈಡ್ ಮಾಡ್ತಾರೆ, ಅದನ್ನು ಹಾಗೆ ಬಿಟ್ಟರೆ ಇನ್ನೂ ಜಾಸ್ತಿ ಆಕ್ಸಿಡೆಂಟ್ಗಳಾಗ್ತವೆ. ಯಾಕಂದರೆ ಮಂಗಳವಾರ ದಿವಸ ಸಂತೆ ನಡೆಯೋ ದಿನ ಕೋಣಂದೂರಲ್ಲಿ ಟ್ರಾಫಿಕ್ಕು ಜಾಸ್ತಿ ಇರುತ್ತೆ. ಆದ್ದರಿಂದ ನಮ್ಮ ಹುಡುಗರು ಎಲ್ಲ ಪ್ಲ್ಯಾನ್ ಮಾಡಿ ಅಲ್ಲೇ ಇದ್ದಿದ್ದು ಜಲ್ಲಿ ಎಲ್ಲ ತುಂಬಿ ಗಾಡಿಯಲ್ಲಿ ಆದಷ್ಟು ಗುಡ್ನಿಗಳನ್ನ ಮುಚ್ಚೋ ಪ್ರಯತ್ನ ಮಾಡ್ತಾರೆ. ಯಾಕಂದರೆ ಇದರಿಂದ ಜಾಸ್ತಿ ಏನಿಲ್ಲ ಅಂದರೂ ಸ್ವಲ್ಪ ಆದರೂ ಏನಾದರೂ ಪರಿವರ್ತನೆ ಆಗುತ್ತೆ, ಚೇಂಜಸ್ ಆಗುತ್ತೆ, ಅಲ್ಲಿ ಹೊಂಡ ಆದರೂ ತಪ್ಪುತ್ತೆ ಅಂತ ಒಂದು ಮೈಂಡ್ ಸೆಟ್ ಇಟ್ಕೊಂಡು ಅವ್ರು ಪ್ರಯತ್ನ ಮಾಡಿದ್ದಾರೆ. ಯಾರೋ ಮಾಡಬೇಕಿದ್ದ ಈ ಕೆಲಸವನ್ನು ನಮ್ಮ ಹುಡುಗರು ನಮ್ಮೂರು ನಮ್ಮ ಜನಕ್ಕೋಸ್ಕರ ಅಂತ ಮೈಂಡ್ ಸೆಟ್ ಇಟ್ಕೊಂಡು ಮಾಡಿದ್ದಾರೆ. ಅವರ ಈ ಕೆಲಸ ನಿಜವಾಗ್ಲೂ ಶ್ಲಾಘನೀಯ. ಈ ಥರ ಕೆಲಸ ಮಾಡೋದ್ರಿಂದ ಮುಂದೆ ಆಗೋ ಭಾರಿ ಅನಾಹುತಗಳು ತಪ್ಪುತ್ತೆ. ಅಂದರೆ ನಾವು ಯಾಕೆ ಮಾಡಬಾರ್ದು ಅಂತ ಒಂದು ಯೋಚನೆ ಕೂಡ ಮೂಡುತ್ತೆ. ಇವ್ರು ಮಾಡಿರೋ ಕೆಲಸಕ್ಕೆ ನಿಮ್ಮದೊಂದು ಮೆಚ್ಚುಗೆ ಇರಲಿ ಅಂತ ಹೇಳ್ತಾ, ಸ್ಟೇ ಸೇಫ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.